ಇದ್ದಾರೆ ಎನ್ಐಎ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ರಾಣಾರನ್ನ ಹಾಜರುಪಡಿಸಲಿದ್ದಾರೆ. ರಾಣಾ ಕಸ್ಟಡಿ ಕೇಳಲಿರುವ ಎನ್ಐಎ ಅಧಿಕಾರಿಗಳು ಆಸ್ ಎಕ್ಸ್ಪೆಕ್ಟೆಡ್ ಪಾಟಿಯಾಲ ಕೋರ್ಟ್ಗೆ ಇನ್ನೇನು ಕೆಲವೇ ಕೆಲ ಕ್ಷಣಗಳಲ್ಲಿ ರಾಣಾ ಹಾಜರುಪಡಿಸಲಾಗುತ್ತೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇವತ್ತು ಅನೇಕ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಮಾತನಾಡಿದ್ರು. ಹಾಗೆ ಮುಂಬೈ ಅಟ್ಯಾಕ್ ಸಂದರ್ಭದಲ್ಲಿ ಮೃತಪಟ್ಟ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ಕೂಡ ಮಾತನಾಡುವಾಗ ಭಾರತದಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈತನಿಗೆ ಶಿಕ್ಷೆ ಪ್ರಕಟ ಮಾಡುವ ಸ್ವಾತಂತ್ರ್ಯ ಈಗ ಸದ್ಯಕ್ಕಿಲ್ಲದೆ ಹೋದ್ರೂ ಕೂಡ ಅಮೆರಿಕ ಎಲ್ಲ ಷರತ್ತುಗಳ ಆಧಾರದ ಮೇಲೇನೆ ಭಾರತಕ್ಕೆ ಹಸ್ತಾಂತರ ಮಾಡಿದ್ರೂ ಕೂಡ ಈ ಮುಂಬೈ ದಾಳಿ ಕುರಿತಾಗಿ ಅನೇಕ ಮಿಸ್ಸಿಂಗ್ ಲಿಂಕ್ಗಳನ್ನ ಈತನ ಬಳಿಯಿಂದ ಎಕ್ಸ್ಟ್ರಾಕ್ಟ್ ಮಾಡುವ ಅನಿವಾರ್ಯತೆ ಇದೆ. ಈತನ ಸಹಚರರು ಹಾಗೆ ಈತನಿಂದ ಇನ್ಸ್ಟ್ರಕ್ಷನ್ ಅನ್ನ ಪಡೆದು ಸಂದೇಶವನ್ನ ಪಡೆದು ಅದನ್ನ ಆನ್ ಗ್ರೌಂಡ್ ಇಂಪ್ಲಿಮೆಂಟ್ ಮಾಡಿದ ಉಗ್ರಗಾಮಿಗಳು ಇವರೆಲ್ಲರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದು ಬಾಕಿ ಇದೆ. ಹೀಗಾಗಿ ಈತನ ವಿಚಾರಣೆ ನಡೆಸೋದು ಬಹಳ ಮುಖ್ಯ ಇದೆ. ಹೀಗಾಗಿ ಸಹಜವಾಗಿ ಎನ್ಐಎ ಅಧಿಕಾರಿಗಳು ಈತನನ್ನ ಕಸ್ಟಡಿಗೆ ಕೇಳಲಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ರಾಣಾರನ್ನ ಹಾಜರುಪಡಿಸಲಿದ್ದಾರೆ. ರಾಣಾ ಕಸ್ಟಡಿ ಕೇಳಲಿರುವ ಎನ್ಐಎ ಅಧಿಕಾರಿಗಳು ಆಸ್ ಎಕ್ಸ್ಪೆಕ್ಟೆಡ್ ಪಾಟಿಯಾಲ ಕೋರ್ಟ್ಗೆ ಇನ್ನೇನು ಕೆಲವೇ ಕೆಲ ಕ್ಷಣಗಳಲ್ಲಿ ರಾಣಾ ಹಾಜರುಪಡಿಸಲಾಗುತ್ತೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇವತ್ತು ಅನೇಕ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಮಾತನಾಡಿದ್ರು. ಹಾಗೆ ಮುಂಬೈ ಅಟ್ಯಾಕ್ ಸಂದರ್ಭದಲ್ಲಿ ಮೃತಪಟ್ಟ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ಕೂಡ ಮಾತನಾಡುವಾಗ ಭಾರತದಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈತನಿಗೆ ಶಿಕ್ಷೆ ಪ್ರಕಟ ಮಾಡುವ ಸ್ವಾತಂತ್ರ್ಯ ಈಗ ಸದ್ಯಕ್ಕಿಲ್ಲದೆ ಹೋದ್ರೂ ಕೂಡ ಅಮೆರಿಕ ಎಲ್ಲ ಷರತ್ತುಗಳ ಆಧಾರದ ಮೇಲೇನೆ ಭಾರತಕ್ಕೆ ಹಸ್ತಾಂತರ ಮಾಡಿದ್ರೂ ಕೂಡ ಈ ಮುಂಬೈ ದಾಳಿ ಕುರಿತಾಗಿ ಅನೇಕ ಮಿಸ್ಸಿಂಗ್ ಲಿಂಕ್ಗಳನ್ನ ಈತನ ಬಳಿಯಿಂದ ಎಕ್ಸ್ಟ್ರಾಕ್ಟ್ ಮಾಡುವ ಅನಿವಾರ್ಯತೆ ಇದೆ. ಈತನ ಸಹಚರರು ಹಾಗೆ ಈತನಿಂದ ಇನ್ಸ್ಟ್ರಕ್ಷನ್ ಅನ್ನ ಪಡೆದು ಸಂದೇಶವನ್ನ ಪಡೆದು ಅದನ್ನ ಆನ್ ಗ್ರೌಂಡ್ ಇಂಪ್ಲಿಮೆಂಟ್ ಮಾಡಿದ ಉಗ್ರಗಾಮಿಗಳು ಇವರೆಲ್ಲರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದು ಬಾಕಿ ಇದೆ. ಹೀಗಾಗಿ ಈತನ ವಿಚಾರಣೆ ನಡೆಸೋದು ಬಹಳ ಮುಖ್ಯ ಇದೆ. ಹೀಗಾಗಿ ಸಹಜವಾಗಿ ಎನ್ಐಎ ಅಧಿಕಾರಿಗಳು ಈತನನ್ನ ಕಸ್ಟಡಿಗೆ ಕೇಳಲಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ರಾಣಾರನ್ನ ಹಾಜರುಪಡಿಸಲಿದ್ದಾರೆ. ರಾಣಾ ಕಸ್ಟಡಿ ಕೇಳಲಿರುವ ಎನ್ಐಎ ಅಧಿಕಾರಿಗಳು ಆಸ್ ಎಕ್ಸ್ಪೆಕ್ಟೆಡ್ ಪಾಟಿಯಾಲ ಕೋರ್ಟ್ಗೆ ಇನ್ನೇನು ಕೆಲವೇ ಕೆಲ ಕ್ಷಣಗಳಲ್ಲಿ ರಾಣಾ ಹಾಜರುಪಡಿಸಲಾಗುತ್ತೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇವತ್ತು ಅನೇಕ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಮಾತನಾಡಿದ್ರು. ಹಾಗೆ ಮುಂಬೈ ಅಟ್ಯಾಕ್ ಸಂದರ್ಭದಲ್ಲಿ ಮೃತಪಟ್ಟ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ಕೂಡ ಮಾತನಾಡುವಾಗ ಭಾರತದಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈತನಿಗೆ ಶಿಕ್ಷೆ ಪ್ರಕಟ ಮಾಡುವ ಸ್ವಾತಂತ್ರ್ಯ ಈಗ ಸದ್ಯಕ್ಕಿಲ್ಲದೆ ಹೋದ್ರೂ ಕೂಡ ಅಮೆರಿಕ ಎಲ್ಲ ಷರತ್ತುಗಳ ಆಧಾರದ ಮೇಲೇನೆ ಭಾರತಕ್ಕೆ ಹಸ್ತಾಂತರ ಮಾಡಿದ್ರೂ ಕೂಡ ಈ ಮುಂಬೈ ದಾಳಿ ಕುರಿತಾಗಿ ಅನೇಕ ಮಿಸ್ಸಿಂಗ್ ಲಿಂಕ್ಗಳನ್ನ ಈತನ ಬಳಿಯಿಂದ ಎಕ್ಸ್ಟ್ರಾಕ್ಟ್ ಮಾಡುವ ಅನಿವಾರ್ಯತೆ ಇದೆ. ಈತನ ಸಹಚರರು ಹಾಗೆ ಈತನಿಂದ ಇನ್ಸ್ಟ್ರಕ್ಷನ್ ಅನ್ನ ಪಡೆದು ಸಂದೇಶವನ್ನ ಪಡೆದು ಅದನ್ನ ಆನ್ ಗ್ರೌಂಡ್ ಇಂಪ್ಲಿಮೆಂಟ್ ಮಾಡಿದ ಉಗ್ರಗಾಮಿಗಳು ಇವರೆಲ್ಲರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದು ಬಾಕಿ ಇದೆ. ಹೀಗಾಗಿ ಈತನ ವಿಚಾರಣೆ ನಡೆಸೋದು ಬಹಳ ಮುಖ್ಯ ಇದೆ. ಹೀಗಾಗಿ ಸಹಜವಾಗಿ ಎನ್ಐಎ ಅಧಿಕಾರಿಗಳು ಈತನನ್ನ ಕಸ್ಟಡಿಗೆ ಕೇಳಲಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ರಾಣಾರನ್ನ ಹಾಜರುಪಡಿಸಲಿದ್ದಾರೆ. ರಾಣಾ ಕಸ್ಟಡಿ ಕೇಳಲಿರುವ ಎನ್ಐಎ ಅಧಿಕಾರಿಗಳು ಆಸ್ ಎಕ್ಸ್ಪೆಕ್ಟೆಡ್ ಪಾಟಿಯಾಲ ಕೋರ್ಟ್ಗೆ ಇನ್ನೇನು ಕೆಲವೇ ಕೆಲ ಕ್ಷಣಗಳಲ್ಲಿ ರಾಣಾ ಹಾಜರುಪಡಿಸಲಾಗುತ್ತೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇವತ್ತು ಅನೇಕ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಮಾತನಾಡಿದ್ರು. ಹಾಗೆ ಮುಂಬೈ ಅಟ್ಯಾಕ್ ಸಂದರ್ಭದಲ್ಲಿ ಮೃತಪಟ್ಟ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ಕೂಡ ಮಾತನಾಡುವಾಗ ಭಾರತದಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈತನಿಗೆ ಶಿಕ್ಷೆ ಪ್ರಕಟ ಮಾಡುವ ಸ್ವಾತಂತ್ರ್ಯ ಈಗ ಸದ್ಯಕ್ಕಿಲ್ಲದೆ ಹೋದ್ರೂ ಕೂಡ ಅಮೆರಿಕ ಎಲ್ಲ ಷರತ್ತುಗಳ ಆಧಾರದ ಮೇಲೇನೆ ಭಾರತಕ್ಕೆ ಹಸ್ತಾಂತರ ಮಾಡಿದ್ರೂ ಕೂಡ ಈ ಮುಂಬೈ ದಾಳಿ ಕುರಿತಾಗಿ ಅನೇಕ ಮಿಸ್ಸಿಂಗ್ ಲಿಂಕ್ಗಳನ್ನ ಈತನ ಬಳಿಯಿಂದ ಎಕ್ಸ್ಟ್ರಾಕ್ಟ್ ಮಾಡುವ ಅನಿವಾರ್ಯತೆ ಇದೆ. ಈತನ ಸಹಚರರು ಹಾಗೆ ಈತನಿಂದ ಇನ್ಸ್ಟ್ರಕ್ಷನ್ ಅನ್ನ ಪಡೆದು ಸಂದೇಶವನ್ನ ಪಡೆದು ಅದನ್ನ ಆನ್ ಗ್ರೌಂಡ್ ಇಂಪ್ಲಿಮೆಂಟ್ ಮಾಡಿದ ಉಗ್ರಗಾಮಿಗಳು
ಇವರೆಲ್ಲರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದು ಬಾಕಿ ಇದೆ. ಹೀಗಾಗಿ ಈತನ ವಿಚಾರಣೆ ನಡೆಸೋದು ಬಹಳ ಮುಖ್ಯ ಇದೆ. ಹೀಗಾಗಿ ಸಹಜವಾಗಿ ಎನ್ಐಎ ಅಧಿಕಾರಿಗಳು ಈತನನ್ನ ಕಸ್ಟಡಿಗೆ ಕೇಳಲಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಎನ್ಐಎ ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ರಾಣಾರನ್ನ ಹಾಜರುಪಡಿಸಲಿದ್ದಾರೆ. ರಾಣಾ ಕಸ್ಟಡಿ ಕೇಳಲಿರುವ ಎನ್ಐಎ ಅಧಿಕಾರಿಗಳು ಆಸ್ ಎಕ್ಸ್ಪೆಕ್ಟೆಡ್ ಪಾಟಿಯಾಲ ಕೋರ್ಟ್ಗೆ ಕೆಲವೇ ಕೆಲ ಕ್ಷಣಗಳಲ್ಲಿ ರಾಣಾ ಹಾಜರುಪಡಿಸಲಾಗುತ್ತೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇವತ್ತು ಅನೇಕ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಮಾತನಾಡಿದ್ರು. ಹಾಗೆ ಮುಂಬೈ ಅಟ್ಯಾಕ್ ಸಂದರ್ಭದಲ್ಲಿ ಮೃತಪಟ್ಟ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ಕೂಡ ಮಾತನಾಡುವಾಗ ಭಾರತದಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈತನಿಗೆ ಶಿಕ್ಷೆ ಪ್ರಕಟ ಮಾಡುವ ಸ್ವಾತಂತ್ರ್ಯ ಈಗ ಸದ್ಯಕ್ಕಿಲ್ಲದೆ ಹೋದ್ರೂ ಕೂಡ ಅಮೆರಿಕ ಎಲ್ಲ ಷರತ್ತುಗಳ ಆಧಾರದ ಮೇಲೇನೆ ಭಾರತಕ್ಕೆ ಹಸ್ತಾಂತರ ಮಾಡಿದ್ರೂ ಕೂಡ ಈ ಮುಂಬೈ ದಾಳಿ ಕುರಿತಾಗಿ ಅನೇಕ ಮಿಸ್ಸಿಂಗ್ ಲಿಂಕ್ಗಳನ್ನ ಈತನ ಬಳಿಯಿಂದ ಎಕ್ಸ್ಟ್ರಾಕ್ಟ್ ಮಾಡುವ ಅನಿವಾರ್ಯತೆ ಇದೆ. ಈತನ ಸಹಚರರು ಹಾಗೆ ಈತನಿಂದ ಇನ್ಸ್ಟ್ರಕ್ಷನ್ ಅನ್ನ ಪಡೆದು ಸಂದೇಶವನ್ನ ಪಡೆದು ಅದನ್ನ ಆನ್ ಗ್ರೌಂಡ್ ಇಂಪ್ಲಿಮೆಂಟ್ ಮಾಡಿದ ಉಗ್ರಗಾಮಿಗಳು ಇವರೆಲ್ಲರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದು ಬಾಕಿ ಇದೆ. ಹೀಗಾಗಿ ಈತನ ವಿಚಾರಣೆ ನಡೆಸೋದು ಬಹಳ ಮುಖ್ಯ ಇದೆ. ಹೀಗಾಗಿ ಸಹಜವಾಗಿ ಎನ್ಐಎ ಅಧಿಕಾರಿಗಳು ಈತನನ್ನ ಕಸ್ಟಡಿಗೆ ಕೇಳಲಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಎನ್ಐಎ ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ರಾಣಾರನ್ನ ಹಾಜರುಪಡಿಸಲಿದ್ದಾರೆ. ರಾಣಾ ಕಸ್ಟಡಿ ಕೇಳಲಿರುವ ಎನ್ಐಎ ಅಧಿಕಾರಿಗಳು ಆಸ್ ಎಕ್ಸ್ಪೆಕ್ಟೆಡ್ ಪಾಟಿಯಾಲ ಕೋರ್ಟ್ಗೆ ಕೆಲವೇ ಕೆಲ ಕ್ಷಣಗಳಲ್ಲಿ ರಾಣಾ ಹಾಜರುಪಡಿಸಲಾಗುತ್ತೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇವತ್ತು ಅನೇಕ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಮಾತನಾಡಿದ್ರು. ಹಾಗೆ ಮುಂಬೈ ಅಟ್ಯಾಕ್ ಸಂದರ್ಭದಲ್ಲಿ ಮೃತಪಟ್ಟ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ಕೂಡ ಮಾತನಾಡುವಾಗ ಭಾರತದಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈತನಿಗೆ ಶಿಕ್ಷೆ ಪ್ರಕಟ ಮಾಡುವ ಸ್ವಾತಂತ್ರ್ಯ ಈಗ ಸದ್ಯಕ್ಕಿಲ್ಲದೆ ಹೋದ್ರೂ ಕೂಡ ಅಮೆರಿಕ ಎಲ್ಲ ಷರತ್ತುಗಳ ಆಧಾರದ ಮೇಲೇನೆ ಭಾರತಕ್ಕೆ ಹಸ್ತಾಂತರ ಮಾಡಿದ್ರೂ ಕೂಡ ಈ ಮುಂಬೈ ದಾಳಿ ಕುರಿತಾಗಿ ಅನೇಕ ಮಿಸ್ಸಿಂಗ್ ಲಿಂಕ್ಗಳನ್ನ ಈತನ ಬಳಿಯಿಂದ ಎಕ್ಸ್ಟ್ರಾಕ್ಟ್ ಮಾಡುವ ಅನಿವಾರ್ಯತೆ ಇದೆ. ಈತನ ಸಹಚರರು ಹಾಗೆ ಈತನಿಂದ ಇನ್ಸ್ಟ್ರಕ್ಷನ್ ಅನ್ನ ಪಡೆದು ಸಂದೇಶವನ್ನ ಪಡೆದು ಅದನ್ನ ಆನ್ ಗ್ರೌಂಡ್ ಇಂಪ್ಲಿಮೆಂಟ್ ಮಾಡಿದ ಉಗ್ರಗಾಮಿಗಳು ಇವರೆಲ್ಲರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದು ಬಾಕಿ ಇದೆ. ಹೀಗಾಗಿ ಈತನ ವಿಚಾರಣೆ ನಡೆಸೋದು ಬಹಳ ಮುಖ್ಯ ಇದೆ. ಹೀಗಾಗಿ ಸಹಜವಾಗಿ ಎನ್ಐಎ ಅಧಿಕಾರಿಗಳು ಈತನನ್ನ ಕಸ್ಟಡಿಗೆ ಕೇಳಲಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಎನ್ಐಎ ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ರಾಣಾರನ್ನ ಹಾಜರುಪಡಿಸಲಿದ್ದಾರೆ. ರಾಣಾ ಕಸ್ಟಡಿ ಕೇಳಲಿರುವ ಎನ್ಐಎ ಅಧಿಕಾರಿಗಳು ಆಸ್ ಎಕ್ಸ್ಪೆಕ್ಟೆಡ್ ಪಾಟಿಯಾಲ ಕೋರ್ಟ್ಗೆ ಕೆಲವೇ ಕೆಲ ಕ್ಷಣಗಳಲ್ಲಿ ರಾಣಾ ಹಾಜರುಪಡಿಸಲಾಗುತ್ತೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇವತ್ತು ಅನೇಕ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಮಾತನಾಡಿದ್ರು. ಹಾಗೆ ಮುಂಬೈ ಅಟ್ಯಾಕ್ ಸಂದರ್ಭದಲ್ಲಿ ಮೃತಪಟ್ಟ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ಕೂಡ ಮಾತನಾಡುವಾಗ ಭಾರತದಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈತನಿಗೆ ಶಿಕ್ಷೆ ಪ್ರಕಟ ಮಾಡುವ ಸ್ವಾತಂತ್ರ್ಯ ಈಗ ಸದ್ಯಕ್ಕಿಲ್ಲದೆ ಹೋದ್ರೂ ಕೂಡ ಅಮೆರಿಕ ಎಲ್ಲ ಷರತ್ತುಗಳ ಆಧಾರದ ಮೇಲೇನೆ ಭಾರತಕ್ಕೆ ಹಸ್ತಾಂತರ ಮಾಡಿದ್ರೂ ಕೂಡ ಈ ಮುಂಬೈ ದಾಳಿ ಕುರಿತಾಗಿ ಅನೇಕ ಮಿಸ್ಸಿಂಗ್ ಲಿಂಕ್ಗಳನ್ನ ಈತನ ಸಹಚರರು ಹಾಗೆ ಈತನಿಂದ ಇನ್ಸ್ಟ್ರಕ್ಷನ್ ಅನ್ನ ಪಡೆದು ಸಂದೇಶವನ್ನ ಪಡೆದು ಎನ್ಐಎ ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ರಾಣಾರನ್ನ ಹಾಜರುಪಡಿಸಲಿದ್ದಾರೆ. ರಾಣಾ ಕಸ್ಟಡಿ ಕೇಳಲಿರುವ ಎನ್ಐಎ ಅಧಿಕಾರಿಗಳು ಆಸ್ ಎಕ್ಸ್ಪೆಕ್ಟೆಡ್ ಪಾಟಿಯಾಲ ಕೋರ್ಟ್ಗೆ ಕೆಲವೇ ಕೆಲ ಕ್ಷಣಗಳಲ್ಲಿ ರಾಣಾ ಹಾಜರುಪಡಿಸಲಾಗುತ್ತೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇವತ್ತು ಅನೇಕ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಮಾತನಾಡಿದ್ರು. ಹಾಗೆ ಮುಂಬೈ ಅಟ್ಯಾಕ್ ಸಂದರ್ಭದಲ್ಲಿ ಮೃತಪಟ್ಟ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ಕೂಡ ಮಾತನಾಡುವಾಗ ಭಾರತದಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈತನಿಗೆ ಶಿಕ್ಷೆ ಪ್ರಕಟ ಮಾಡುವ ಸ್ವಾತಂತ್ರ್ಯ ಈಗ ಸದ್ಯಕ್ಕಿಲ್ಲದೆ ಹೋದ್ರೂ ಕೂಡ ಅಮೆರಿಕ ಎಲ್ಲ ಷರತ್ತುಗಳ ಆಧಾರದ ಮೇಲೇನೆ ಭಾರತಕ್ಕೆ ಹಸ್ತಾಂತರ ಮಾಡಿದ್ರೂ ಕೂಡ ಈ ಮುಂಬೈ ದಾಳಿ ಕುರಿತಾಗಿ ಅನೇಕ ಮಿಸ್ಸಿಂಗ್ ಲಿಂಕ್ಗಳನ್ನ ಈತನ ಬಳಿಯಿಂದ ಎಕ್ಸ್ಟ್ರಾಕ್ಟ್ ಮಾಡುವ ಅನಿವಾರ್ಯತೆ ಇದೆ. ಈತನ ಸಹಚರರು ಹಾಗೆ ಈತನಿಂದ ಇನ್ಸ್ಟ್ರಕ್ಷನ್ ಅನ್ನ ಪಡೆದು ಸಂದೇಶವನ್ನ ಪಡೆದು ಅದನ್ನ ಆನ್ ಗ್ರೌಂಡ್ ಇಂಪ್ಲಿಮೆಂಟ್ ಮಾಡಿದ ಉಗ್ರಗಾಮಿಗಳು ಇವರೆಲ್ಲರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದು ಬಾಕಿ ಇದೆ. ಹೀಗಾಗಿ ಈತನ ವಿಚಾರಣೆ ನಡೆಸೋದು ಬಹಳ ಮುಖ್ಯ ಇದೆ. ಹೀಗಾಗಿ ಸಹಜವಾಗಿ ಎನ್ಐಎ ಅಧಿಕಾರಿಗಳು ಈತನನ್ನ ಕಸ್ಟಡಿಗೆ ಕೇಳಲಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ